ನಯಾಬುದ್ದೀನ್ ಶೇಖ್ ನಕಲಿ ಎನ್ಕೌಂಟರ್ ಪ್ರಕರಣದ ತನಿಖೆ ನಡೆಯುವಾಗ ಆಗ ಗುಜರಾತ್ನ ಗೃಹ ಸಚಿವರಾಗಿದ್ದಂತ ಅಮಿತ್ ಶಾ ರಾಜೀನಾಮೆ ನೀಡಿ 2 ವರ್ಷ ಗುಜರಾತ್ ತೊರೆದು ಬೇರೆಡೆ ನೆಲೆಸಿದ್ರು. ಇನ್ನು ಇದಕ್ಕೆ ಕಾರಣವೇನೆಂಬುದರ ಬಗ್ಗೆ ಅಮಿತ್ ಶಾ ಆಸಕ್ತಿಕರ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ದೀರ್ಘಕಾಲದ ಕಾನೂನು ಹೋರಾಟದಿಂದಾಗಿ 2 ವರ್ಷಗಳ ಕಾಲ ಗುಜರಾತ್ನಿಂದ ದೂರ ಉಳಿಯಬೇಕಾಯಿತು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಹಿರಂಗಪಡಿಸಿದ್ದಾರೆ. ಇನ್ನು ನಕಲಿ ಎನ್ಕೌಂಟರ್ ಪ್ರಕರಣದ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಅಫ್ತಾಬ್ ಆಲಂ ಅವರ ಕೃಪೆಯಿಂದ ನನ್ನ ಜಾಮೀನು ಅರ್ಜಿ 2 ವರ್ಷಗಳ ಕಾಲ ನಡೆಯಿತು. ಹೆಚ್ಚೆಂದರೆ ಜಾಮೀನು ಅರ್ಜಿ 11 ದಿನಗಳವರೆಗೆ ಇರ್ತದೆ. ಆದರೆ ನನ್ನ ವಿಷಯದಲ್ಲಿ 2 ವರ್ಷ ನಡೆಯಿತು. ಇನ್ನು ನಾನು ಸಚಿವನಾಗಿದ್ದರಿಂದ ನಾನು ಸಾಕ್ಷ್ಯಗಳನ್ನು ನಾಶಪಡಿಸಬಹುದು ಎಂದು ನ್ಯಾಯಮೂರ್ತಿ ಆತಂಕ ವ್ಯಕ್ತಪಡಿಸಿದ್ರು. ಆಗ ನಮ್ಮ ವಕೀಲರು ನಮಗೆ ಈ ಭಯವಿದ್ರೆ ಜಾಮೀನು ಅರ್ಜಿ ಇತ್ಯರ್ಥವಾಗುವವರೆಗೆ ನಮ್ಮ ಕಕ್ಷಿದಾರ ಗುಜರಾತ್ನ ಹೊರಗೆ ಇರ್ತಾರೆ ಎಂದು ಹೇಳಿದರು. ಹೀಗಾಗಿ ನಾನೇ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಗುಜರಾತ್ ರಾಜ್ಯವನ್ನ ತೋರಿಸಿದೆ. ಇನ್ನು ಭಾರತದ ಇತಿಹಾಸದಲ್ಲಿ ಯಾರ ಜಾಮೀನು ಅರ್ಜಿ 2 ವರ್ಷಗಳ ಕಾಲ ಇರಲಿಲ್ಲ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇನ್ನು ಈ ರೀತಿಯ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಪೇಜ್ಗೆ ಫಾಲೋ ಮಾಡೋದನ್ನ ಮರೆಯಬೇಡಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.